ಓದ್ ಮುಗಿಸಿ ಕೆಲಸ ಸಿಗ್ತಿಲ್ಲ ಅಂತ ಖಾಲಿ ಕೂತಿದ್ದೀರಾ, ಅಥವಾ ಕೆಲಸ ಸಿಕ್ಕಿದ್ರೂ ನಮ್ಮ ಓದಿಗೆ ತಕ್ಕಂಗೆ ಸಂಬಳ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇದು ನಿಮ್ಮದೇ ಸ್ಟೋರಿ. ಆದರೆ ಅದಕ್ಕೂ ಮುಂಚೆ ನಮ್ಮ ಹೀರೋ ಎಂಟ್ರಿ ನೋಡ್ಕೊಂಬನ್ನಿ. ಇವತ್ತು ಈ ರೇಂಜ್ಗಿರೋ ನಮ್ಮ ಹೀರೋ ಮೊದಲು ಯಾವ ಲೆವೆಲ್ ಇಲ್ದ ಗೊತ್ತಾ? ಯಾರೋ ದೊಡ್ಡವ್ರು ಹೇಳಿದ ಮಾತು, ಮನಸ್ಸಿದ್ರೆ ಮಾರ್ಗ ಅಂತ. ಕೇವಲ ನಮ್ಮ ಮೂವಿ ಟೈಟಲ್ ಅಷ್ಟೇ ಅಲ್ಲ, ಮಾಡೋ ಮನಸ್ಸಿದ್ರೆ ಅದನ್ನು ತಲುಪೋ ಮಾರ್ಗ ಇದ್ದೇ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಹೀರೋ ಲೈಫ್ ಸ್ಟೋರಿ. ಜಾಸ್ತಿ ಹೊತ್ತು ತಲೆ ತಿನ್ನಲ್ಲ. ನಮ್ಮ ಹೀರೋದೊಂದು ಚಿಕ್ಕ ಇಂಟರ್ವ್ಯೂ ಇದೆ, ನೋಡ್ಕೊಂಬನ್ನಿ. ಹಾಯ್, ಹಲೋ, ಶುಭೋದಯ ವೀಕ್ಷಕರೇ. ಇವತ್ತಿನ ವಿಶೇಷ ದಿ ಟ್ರೆಂಡಿಂಗ್ ಮ್ಯಾನ್ ಆಫ್ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ನಿಮಗೆ ಒಬ್ಬ ಅದ್ಭುತ ವ್ಯಕ್ತಿನ ಪರಿಚಯಿಸಿಕೊಡ್ತೀವಿ. ದಿ ಐಕಾನಿಕ್ ಮ್ಯಾನ್ ಆಫ್ ಇಂಡಿಯಾ, ದ ಸೆನ್ಸೇಷನಲ್ ಸ್ಟಾರ್ ಆಫ್ ಇಂಡಿಯಾ, ದಿ ಟ್ರೆಂಡಿಂಗ್ ಮ್ಯಾನ್ ಆಫ್ ಕರ್ನಾಟಕ, ದ ರೂಲರ್, ದ ರೋಲ್ ಮಾಡೆಲ್ ಅಂಡ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ಇಂಡಿಯಾ, ದಿ ಫೌಂಡರ್ ಅಂಡ್ ದಿ CEO ಆಫ್ Zero ಕಂಪನಿ. ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ರಾಜ್. ಹಾಯ್ ಸರ್, ವೆಲ್ಕಮ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು. ಮೊದಲನೇದಾಗಿ ಝೀರೋ ಇಂದನೇ ಶುರು ಮಾಡೋಣ. ನಿಮ್ ಕಂಪ್ನಿಗೆ ಝೀರೋ ಅಂತ ಹೆಸರಿಟ್ಟಿದ್ದೀರಾ, ಎನಿ ರೀಸನ್ಸ್? ಡೆಫಿನೆಟ್ಲಿ ರೀಸನ್ ಇದೆ. ಝೀರೋಗೆ ಎಲ್ಲರೂ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ, ಬಟ್ ಝೀರೋಗೆ ತುಂಬಾ ವ್ಯಾಲ್ಯೂ ಇದೆ. ಝೀರೋ ಅನ್ನೋ ನಂಬರ್ ಲೆಫ್ಟ್ ಸೈಡಲ್ಲಿ ನೀವು ಎಷ್ಟೇ ನಂಬರ್ ಬರ್ತಾ ಹೋಗಿದ್ರು ಅವಾಗ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಲೆಫ್ಟ್ ಸೈಡ್ ಇರೋ ನಂಬರಿಂದ ನಿಮಗೆ ಝೀರೋ ವ್ಯಾಲ್ಯೂ ಜಾಸ್ತಿ ಆಗಲ್ಲ, ಝೀರೋಯಿಂದ ಲೆಫ್ಟ್ ಸೈಡ್ ಇರೋ ನಂಬರ್ಗೆ ಜಾಸ್ತಿ ಆಗುತ್ತೆ. ನಾನು ನನ್ನ ಕೆರಿಯರಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಝೀರೋನೇ ಆಗಿದೆ. ಆ ಝೀರೋ ಅನ್ನೋ ನಂಬರ್ ಪಕ್ಕ ನಾನು ಒಂದು ದೊಡ್ಡ ನಂಬರ್ ಆಗಿ ನಿಂತ್ಕೋಬೇಕು ಅಂದ್ಕೊಂಡೆ. ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ಯಾವ ಥರ ಝೀರೋ ಆಗಿದೆ, ಇವಾಗ ನನ್ನ ಇನ್ಕಮ್ಮು ಲ್ಯಾಕ್ ಕ್ರೋರ್ಸ್ ಎಲ್ಲ ಬಿಟ್ಟು ಆಚೆ ಹೋಗಿದೆ. ಸೊ ಈಗ ಝೀರೋಗೆ ಒಂದು ವ್ಯಾಲ್ಯೂ ಬಂದಿದೆ. ದಟ್ಸ್ ವೈ ಮೈ ಕಂಪನಿ ನೇಮ್ ಈಸ್ ಝೀರೋ. ಹಾಂ ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇಷ್ಟು ದೊಡ್ಡ ಕಂಪನಿ ಕಟ್ಟಿ ಅದಕ್ಕೆ ಬಾಸ್ ಆಗೋದಾದ್ರೆ ಈ ಜನರೇಷನಲ್ಲಿ ಸುಲಭ ಅಲ್ಲ. ಹೇಗಿತ್ತು ನಿಮ್ಮ ಆ ಜರ್ನಿ? ನಿಮ್ಮ ಸಕ್ಸಸ್ ಸ್ಟೋರಿ ಬಗ್ಗೆ ತಿಳಿಸ್ತೀರಾ? ಹಾಂ, ಖಂಡಿತ. ಅವತ್ತು ಒಂದು ದಿನ ಏನು ಮಾಡೋದು, ಒಂದೇ ಒಂದು ಕೆಲಸನೂ ಸಿಗ್ತಾ ಇಲ್ಲ. ಏನು ಮಾಡ್ಕೊಂಡು ಸಾಯ್ಲಿ ನಾನು? ಝೀರೋ ಆಗ್ಬಿಟ್ಟೆ. ಹಲೋ, ಹೇಳು ಮಗ. ಎಲ್ಲಿದ್ಯೋ ಮಗ? ಏನು ಒಂದು ವಾರದಿಂದ ಫೋನೇ ಮಾಡಿಲ್ವಲ್ಲೋ? ಇಲ್ಲೇ ಇದ್ದೆ, ಹೇಳು ಮಗ. ಏನು ಫೋನ್ ಮಾಡಿದ್ದು? ಯಾಕೋ ಮಗ ಬೇಜಾರಲ್ಲಿ ಮಾತಾಡ್ತಾ ಇದ್ಯಾ? ಹುಷಾರಿಲ್ವೇನೋ? ಏನಿಲ್ಲ ಮಗ. ಸರಿ ಬಾರೋ, ಇಲ್ಲಿ ನಮ್ಮ ಅಡ್ಡ ಪಾರ್ಕ್ ಹತ್ರ ಮಾತಾಡೋಣ. ಆಯಿತು. ಬರೋ. ಯಾಕೋ ಮಗ ಬೇಜಾರಿದ್ಯಾ? ಮೈಕ್ ಹುಷಾರಿಲ್ವೇನೋ? ಏನಿಲ್ಲ ಮಗ, ನಿನಗೆ ಗೊತ್ತಲ್ಲ ನಮ್ಮ ಮನೇಲಿ ಪ್ರಾಬ್ಲಮ್. ನನಗೆ ಪ್ರಾಬ್ಲಮ್ ಬಂದಾಗೆಲ್ಲ ಜೊತೆಲಿ ಇರ್ತೀನಿ ಅಂದವಳು ಕೂಡ ಈಗ ಪ್ರಾಬ್ಲಮ್ ಬಂದಿದ್ದ ತಕ್ಷಣನೇ ಕೈ ಕೊಟ್ಟು ಓಡೋದು. ಮನೆಗೆ ಹೋದ್ರೆ ಅಪ್ಪ 25 ವರ್ಷದಿಂದ ಒಂದು ದಂಟು ಪಿಂಡ ಸಾಕ್ತಾ ಏನಂತ ಅಣಕಿಸ್ತಾರೆ ಮಗ. ಎಂತ ಹುಡುಕಿ ಬೇಜಾರಾಗಿ ಹೋಗಿದೆ ಕಣ. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಅಲೀತಾ ಇದ್ದೀನಿ ಮಗ. ಕೆಲಸ ಕೇಳೋಕೆ ಹೋದ್ರೆ ಎಲ್ಲೋದ್ರು ಬರೀ ಲಂಚ ಅಂತಾರೆ ಮಗ. ಅಲ್ಲ ಮಗ, ಲಂಚ ಕೊಡೋ ಥರ ಇದ್ದಿದ್ರೆ ನಾವ್ಯಾಕೆ ಅವ್ರ ಹತ್ರ ಕೆಲಸ ಕೇಳ್ಕೊಂಡು ಹೋಗೋಣ? ಅದೇ ದುಡ್ಡನ್ನ ಯಾರಿಗಾದ್ರೂ ಬಡ್ಡಿಗೆ ಬಿಟ್ಬಿಟ್ಟು ಅದ್ರಲ್ಲಿ ಬರೋ ದುಡ್ಡಲ್ಲಿ ಆರಾಮಾಗಿರ್ಬೋದಿತ್ತು ತಾನೆ.
ರೈತರುಗಳು ಏನ್ ಕೆಲಸ ಕುಂತ ಇದೆಯಾ, ಎಷ್ಟು ಸಂಬಳ ತೆಗಿತಾ ಇದೆಯಾ ಅಂತ ಕೇಳ್ತಾರೆ. ನಾನು ಡಿಗ್ರಿ ಬಿಟ್ಟು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋ, ಒಂದ್ ಒಳ್ಳೆ ಕೆಲಸ ಕೊಡ್ತೀನಿ ಅನ್ನೋ ನನ್ನ ಮಕ್ಳೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್, ಯಾವ್ದಾದ್ರು ಕೆಲಸ ಕೊಡಿ ಅಂತ ಸರ್ಟಿಫಿಕೇಟ್ ತಗೊಂಡು ಹೋಗ್ಕೊಟ್ರೆ, ಅಯ್ಯೋ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಕೆಲಸ ಎಲ್ಲ ಸಿಗಲ್ಲಪ್ಪ, ಡಿಗ್ರಿ ಜೊತೆ ಆ ಕೋರ್ಸ್ ಮಾಡ್ಕೊ, ಈ ಕೋರ್ಸ್ ಮಾಡ್ಕೊ ಅಂತ. ಬರೋ ಕೋಪದಲ್ಲಿ ನನ್ನ ಮಗಂದು ಎಲ್ಲಾರ್ಗು ಏನಾದ್ರು ಮಾಡಿ ಸಾಯಿಸ್ಬಿಟ್ಟು ನಾನ್ ನೆಮ್ಮದಿಯಾಗಿರ್ಬೇಕು, ಇಲ್ಲಾಂದ್ರೆ ನಾನೇ ಏನಾದ್ರು ಮಾಡ್ಕೊಂಡು ಸತ್ತೋಗ್ಬೇಕು ಅಂತ ಅನ್ಸುತ್ತೆ. ಸಮಾಧಾನ ಮಾಡ್ಕೊ ಮಗ, ನಿನ್ನೆಲ್ಲ ಪ್ರಾಬ್ಲಮ್ಗೂ ನನ್ನ ಹತ್ರ ಸೊಲ್ಯೂಷನ್ ಐತೆ. ಏನ್ ಮಗ? ಏನಿಲ್ಲ ಮಗ, ನನ್ಗೊಬ್ರು ಪೂಜಾರಿ ಸ್ವಾಮಿಗಳು, ಅವ್ರ ಹತ್ರ ಹೋಗ್ಬಿಟ್ಟು ಒಂದೇ ಒಂದು ಪೂಜೆ ಮಾಡಿದ್ರೆ ಸಾಕು, ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದು. ಹಾಗಿದ್ರೆ ಬಾ ಮಗ, ಇವಾಗ್ಲೇ ಹೋಗೋಣ. ಇವಾಗ್ಲೇ ಹೋಗ್ಬೋದು. ಸ್ವಾಮಿಗಳು ಪೂಜೆ ಮಾಡಕ್ಕೆ 2,000 ದುಡ್ಡು. ನನ್ನ ಹತ್ರ ಎಲ್ಲ ಐತೆ ಮಗ, 2,500 ದುಡ್ಡು. ಮಗ ಒಂದ್ ಹೆಲ್ಪ್ ಮಾಡ್ತೀಯಾ? ಈಗ 2,500 ಇದೆ, ಕೊಟ್ಬಿಡು ಮಗ, ನನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆದ್ಮೇಲೆ. ಸಾರಿ ಮಗ, ನಿಮಗೆ ಗೊತ್ತದೇನು, ಮನೆ ಬಾಡಿಗೆ, EMI, ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಎಲ್ಲ ಇವತ್ತೇ ಬಿದ್ಬಿಟ್ಟೈತೆ ಕಣ. ನನ್ನ ಹತ್ರ ಇಲ್ಲ ಕಣ, ಗೊತ್ತಾಯ್ತು. ಹೌದಾ? ಸರಿ ಮಗ, ಆಯ್ತು. ನನ್ನ ಫ್ರೆಂಡ್ ಸರ್ಕಲ್ ಯಾರಿಗಾದ್ರೂ ವಿಚಾರಿಸ್ಬಿಟ್ಟು ಕೇಳ್ತಿ. ಜಸ್ಟ್ ಮಗ. ಅವತ್ತು ನಮ್ಮ ಹೀರೋಗೆ ಗೊತ್ತಾಗಿದ್ದೇನೆಂದ್ರೆ, ದುಡ್ಡು ಅನ್ನೋ ವಿಚಾರ ಬಂದ್ರೆ ಸ್ನೇಹಿತ ಅಲ್ಲ, ಪ್ರಾಣ ಸ್ನೇಹಿತನೋ ಜೊತೆಲಿರಲ್ಲ ಅನ್ನೋದು. ಇಲ್ಲ ಮಗ, ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ. ಫ್ರೆಂಡ್ಸ್ ಎಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಿದಾರೆ ಮಗ. ಮಗ ನಾನು ಕೆಲಸ ಮಾಡ್ತೀನಿ, ನಾಳೆ ಟ್ರೈ ಮಾಡ್ತೀನಿ, ನಾಳೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಫೋನ್ ಮಾಡ್ತೀನಿ. ಸರಿ ಮಗ, ಆಯ್ತು, ಅಡ್ಜಸ್ಟ್ ಮಾಡು, ಹೋಗೋಣ. ನಾನು ಪೂಜೆ ಮಾಡಿಸಿದ್ರೆ ಸಾಕು, ನಿನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಸರಿ ಮಗ, ಆದಷ್ಟು ಟ್ರೈ ಮಾಡ್ತೀನಿ. ಓಕೆ ಮಗ, ಆಯ್ತು. ಆಯ್ತು ಮಗ, ಬಾಯ್. ನಾಳೆ ದುಡ್ಡು ತರೋದು ಮಾತ್ರ ಬರೀಬೇಡ. ಆಯ್ತು ಮಗ. ಬಂದ ನೋಡು ನಿನ್ ಸೋಂಬೇರಿ ಮಗ. ಅಮ್ಮ, ಸುಸ್ತಾಗ್ತಾ ಇದೆ, ಸ್ವಲ್ಪ ನೀರು ಕೊಡಮ್ಮ. ಯಾಕೋ ಬೇಜಾರಲ್ಲಿದ್ಯಾ? ಹೋಗಿದ್ ಕೆಲಸ ಏನಾಯ್ತು? ಯಾವುದೇ ಕೆಲಸ ಸಿಕ್ಕಿಲ್ಲ. ಮೊಕ್ಕ ನೋಡು ಮೊಕ್ಕನ, ಇವ್ನ ಹೇಗೆ ತೆಗಿ ಕೆಲಸ ಬೇರೆ ಸಿಗುತ್ತೆ. ಸಾಕ್ ನಿಲ್ಲಿಸ್ರಿ, ಅವ್ನು ಬೈದಿಲ್ಲ ಅಂದ್ರೆ ನಿಮ್ಗೆ ತಿಂದನ ಕರಗಲ್ವಾ? ಏನೋ ತಿಂದ? ಏನೂ ತಿಂದಿಲ್ಲ. ಸರಿ ಬಾ, ಏನಾದ್ರು ಹಾಕೊಡ್ತೀನಿ. ಯಾಕೋ ಮಗ್ಳಿ, ಏನಾಯ್ತು? ಯಾಕೋ ಬೇಜಾರಲ್ಲಿದ್ಯಾ? ಅದೇನಮ್ಮ, ಮೂರು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ಎಲ್ಲೂ ಕೆಲಸ ಸಿಕ್ಕಿಲ್ಲ. ನನ್ನ ಫ್ರೆಂಡ್ ಸಿಕ್ಕಿಲ್ಲ, ಯಾರೋ ಸ್ವಾಮೀಜಿ ಇದ್ದಾರಂತೆ, ಅವ್ರ ಕೈಲೊಂದು ಪೂಜೆ ಮಾಡಿಸಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಆದರೆ ಅದಕ್ಕೆ 2,500 ದುಡ್ಡು ಬೇಕಂತೆ. ನನ್ನ ಹತ್ರ ಯಾವುದು ದುಡ್ಡಿಲ್ಲ. ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದೆ, ಎಲ್ಲರೂ ಇಲ್ಲ ಇಲ್ಲ ಅಂದ್ಬಿಟ್ಟು. ಅಪ್ಪನ ಹತ್ರ ಕೇಳೋಣ ಅಂದರೆ ನಿಮಗೆ ಗೊತ್ತಲ್ಲ ಅಪ್ಪ ಹೆಂಗೆ ಬೈತಾರೆ. ಇರು ನಿಮಿಷ.
ಇದು ಬಿಟ್ಕೊಂಡು ಆ ಸ್ವಾಮಿ ಹತ್ರ ಅದೇನೋ ಹೋಗ್ತೀನಿ, ಅದೇನೋ ಒಂದು ಒಳ್ಳೇದಾಗಲಿ, ಅದೇನು ಮಾಡು. ಶ್ರೀ ಆದಷ್ಟು ಬೇಗ ನಿಮ್ಗೆ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಅದೆಲ್ಲ ಏನು ಬೇಡ, ನಿಂಗೆ ಒಳ್ಳೇದಾದ ಅಷ್ಟೇ ಸಾಕು ನನಗೆ. ನೀನು ಚೆನ್ನಾಗಿರು. ಏನೇ ಅದು ಗುಸ್ಗುಸು? ಏನಿಲ್ಲ ರೀ, ಹಂಗೆ ಸುಮ್ಮನೆ. ಪರ್ಸ್ ಬೇರೆ ಇಟ್ಕೊಬಿಟ್ಟವನೆ, ನೋಡೋಣ. ದುಡ್ಡು ಇಟ್ಕೊಂಡಿಲ್ಲ, ಯಾರ ಹತ್ರನಾದ್ರೂ ದುಡ್ಡು ಗಿಟ್ಟು ಇಸ್ಕೊಂಡು ಸಾವಿರ ಆಗ್ಬಿಟ್ಟು ಅನ್ಕೊಂಡು ಖರ್ಚು ಇಟ್ಕೊಳ್ಳಿ. ಅಪ್ಪ ಮಾತಲ್ಲಿ ಹೊರಟ ಆದರೂ ಜವಾಬ್ದಾರಿಯನ್ನು ಕಿರೀಟ ತೊಟ್ಟಿರೋ ಸಾಮ್ರಾಟ. ಈ ದೇಶಕ್ಕೆ ರೈತ ಬೆನ್ನೆಲುಬು, ನಮ್ಮ ಮನೆಗೆ ನಮ್ಮ ಅಪ್ಪನೇ ಬೆನ್ನೆಲುಬು. ಅಪ್ಪನೇ ನಮ್ಮ ಹೀರೋ, ಅಪ್ಪನೇ ನಮ್ಮ ರಿಯಲ್ ಹೀರೋ. ಅವತ್ತು ನಮ್ಮ ಹೀರೋಗೆ ಒಂದಂತೂ ಕನ್ಫರ್ಮ್ ಆಯಿತು, ಕಷ್ಟ ಅಂತ ಬಂದರೆ ತಂದೆ ತಾಯಿಯನ್ನು 2 ಜೀವಗಳನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಯಾವ ಬಂಧು ಬಳಗನೂ ಬರಲ್ಲ, ಯಾವ ಫ್ರೆಂಡ್ಸು ಫ್ಯಾಮಿಲಿನೂ ಜೊತೆಲಿ ನಿಂತ್ಕೊಳ್ಳಲ್ಲ ಅನ್ನೋದು. ಹಾಗಿದ್ರೆ ನೀವು ಅವತ್ತು ಆ ಸ್ವಾಮೀಜಿಗಳ ಹತ್ರ ಹೋದ್ಮೇಲೆ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿ ನೀವು ಚೆನ್ನಾಗಿ ನಿಮ್ ಕೆರಿಯರ್ ಬೆಳೆದ್ರಿ ಅಂತ ಅನ್ಸುತ್ತೆ. Am I right? ನೋ, ಆಕ್ಚುಲಿ ನನ್ನ ಪ್ರಾಬ್ಲಮ್ಗಳು ಶುರು ಆಗುತ್ತೆ ಅಲ್ಲಿ. ಕಥೆ ಇಲ್ಲಿಗೆ ಮುಗ್ದಿಲ್ಲ. ಚಿಕ್ಕದಾಗಿ ಒಂದು ವಿರಾಮ ತಗೊಳ್ಳಿ, ಮತ್ತೆ ವಾಪಸ್ ಬರ್ತೀವಿ.